ಗೆಳೆಯರೆ, ಇದು ಮಧ್ಯಪ್ರದೇಶದ ಒಂದು ಚಿಕ್ಕ ಹಳ್ಳಿಯಿಂದ ಬಂದ ಸಾಮಾನ್ಯ ಯುವಕ ರೋಹಿತ್ ಕುಮಾರ್ನ ಕತೆ. ಹಣ ಗಳಿಸಲು ಸೌದಿ ಅರೇಬಿಯಾಕ್ಕೆ ತೆರಳಿದ ಈ ಸರಳ ಯುವಕನ ಜೀವನವು ಒಂದು ಅನಿರೀಕ್ಷಿತ ತಿರುವು ಪಡೆಯಿತು. ಅಲ್ಲಿ ಒಬ್ಬ ಶ್ರೀಮಂತ ಶೇಖ್ನ ಮನೆಯಲ್ಲಿ ಚಾಲಕನಾಗಿ ಕೆಲಸ ಸಿಕ್ಕಿತು. ಶೇಖ್ನ ಮಗಳು ರಾಬಿಯಾಳಿಗೆ ವೈಯಕ್ತಿಕ ಚಾಲಕನಾಗಿ ಆತನನ್ನು ನೇಮಿಸಿದಾಗ, ರಾಬಿಯಾ ಒಬ್ಬ ಸುಂದರ, ಆಕರ್ಷಕ ಯುವತಿ. ಆಕೆಯ ಒಂದೊಂದು ಚಲನೆಯೂ ಮಾಯಾಜಾಲದಂತಿತ್ತು. ಆಕೆಯ ಸೌಂದರ್ಯವನ್ನು ಕಂಡ ರೋಹಿತ್ ತನ್ನನ್ನು ತಾನೇ ಮರೆತು ಬಿಡುತ್ತಿದ್ದ. ಆದರೆ ತನ್ನ ಕರ್ತವ್ಯ ಮತ್ತು ಮರ್ಯಾದೆಯನ್ನು ಮರೆಯದೆ ತನ್ನ ಭಾವನೆಗಳನ್ನು ಯಾವಾಗಲೂ ತಡೆಹಿಡಿದಿದ್ದ. ಆದರೆ ಒಂದು ದಿನ ಶೇಖ್ ಮತ್ತು ಆತನ ಪತ್ನಿ ದುಬೈನಲ್ಲಿ ನಡೆಯುವ ವಿವಾಹಕ್ಕೆ ತೆರಳಿದರು. ಆ ದಿನ ರಾಬಿಯಾ ಮನೆಯಲ್ಲಿ ಒಂಟಿಯಾಗಿದ್ದಳು. ಮನೆಯಲ್ಲಿ ಕೆಲಸ ಮಾಡುವವರಿಗೂ ರಜೆ ಕೊಟ್ಟಿದ್ದಳು. ಆಕೆಯ ಮನಸ್ಸಿನಲ್ಲಿ ಏನೋ ಅನಿರೀಕ್ಷಿತ ಆಲೋಚನೆಗಳು ಹುಟ್ಟಿಕೊಂಡವು. ಆ ರಾತ್ರಿ ರಾಬಿಯಾ ರೋಹಿತ್ನನ್ನು ತನ್ನ ಮನೆಗೆ ಕರೆದಳು. ಮೊದಲಿಗೆ ಆಕೆ ರೋಹಿತ್ನ ಕುಟುಂಬ ಜೀವನದ ಬಗ್ಗೆ ಕೇಳಿದಳು. ರೋಹಿತ್ ತನ್ನ ಕತೆಯನ್ನು ಹೇಳಿಕೊಂಡ. ತನ್ನ ಹಳ್ಳಿಯಿಂದ ಕುಟುಂಬದ ಕಷ್ಟಗಳಿಂದಾಗಿ ಸೌದಿ ಅರೇಬಿಯಾಕ್ಕೆ ಬರಬೇಕಾದ ಸನ್ನಿವೇಶದ ಬಗ್ಗೆ ತಿಳಿಸಿದ. ಇಬ್ಬರ ನಡುವೆ ಸ್ವಲ್ಪ ಹಾಸ್ಯ ತಮಾಷೆಯ ಸಂಭಾಷಣೆ ನಡೆಯಿತು. ಆದರೆ ನಂತರ ರಾಬಿಯಾ ರೋಹಿತ್ಗೆ ಹತ್ತಿರವಾಗುತ್ತಾ ಕೆಲವು ಗಂಟೆಗಳ ಕಾಲ ಅನಿರೀಕ್ಷಿತವಾಗಿ ಕಾಲ ಕಳೆದಳು. ಆ ರಾತ್ರಿಯ ಘಟನೆಗಳು ರೋಹಿತ್ನನ್ನು ಆಶ್ಚರ್ಯದಲ್ಲಿ ಮುಳುಗಿಸಿದವು. ಈ ಸಾಮಾನ್ಯ ಹಳ್ಳಿಯ ಯುವಕ ಲಕ್ಷಾಧಿಕಾರಿಯಾದ ಕತೆಯನ್ನು ಕೇಳಿದರೆ ನೀವು ಆಶ್ಚರ್ಯಪಡುತ್ತೀರಿ. ಗೆಳೆಯರೆ, ಇದು ಈ ರೊಮ್ಯಾಂಟಿಕ್ ಕಥೆಯ ಒಂದು ಚಿಕ್ಕ ಭಾಗವಷ್ಟೇ. ರೋಹಿತ್ ಮತ್ತು ರಾಬಿಯಾಳ ಸಂಪೂರ್ಣ ಕಥೆಯನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ಮಧ್ಯಪ್ರದೇಶದ ಒಂದು ಚಿಕ್ಕ ಹಳ್ಳಿಯಲ್ಲಿ ಜನಿಸಿದ ರೋಹಿತ್ ಕುಮಾರ್ ಸಾಮಾನ್ಯ ಕುಟುಂಬದಿಂದ ಬಂದವನು. ಆತನ ಕುಟುಂಬದಲ್ಲಿ ತಾಯಿ, ತಂದೆ ಮತ್ತು ಅಣ್ಣ ವಿಕಾಸ್ ಇದ್ದರು. ತಂದೆ ಮನೋಹರ್ ಒಂದು ಬಟ್ಟೆಯ ಕಾರ್ಖಾನೆಯಲ್ಲಿ ಮೇಲ್ವಿಚಾರಕನಾಗಿ ಕೆಲಸ ಮಾಡುತ್ತಿದ್ದರು. ಆ ಸಂಬಳದಿಂದ ಕುಟುಂಬ ಸಂತೋಷವಾಗಿ ಕಾಲ ಕಳೆಯುತ್ತಿತ್ತು. ರೋಹಿತ್ನ ತಾಯಿ ಗೃಹಿಣಿಯಾಗಿ ಮನೆಯನ್ನು ಚೆನ್ನಾಗಿ ನಿರ್ವಹಿಸುತ್ತಿದ್ದರು. ಅಣ್ಣ ವಿಕಾಸ್ ಓದುವಿಕೆಯಲ್ಲಿ ಚತುರನಾಗಿದ್ದ. ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಪಡೆದ. ಇದರಿಂದ ಕುಟುಂಬ ಆರ್ಥಿಕವಾಗಿ ಇನ್ನಷ್ಟು ಬಲಗೊಂಡಿತು. ಆದರೆ ರೋಹಿತ್ಗೆ ಎದಿನ ಜೊತೆಗೆ ಕ್ರೀಡೆಗಳು, ವಿಶೇಷವಾಗಿ ಕ್ರಿಕೆಟ್ ಇಷ್ಟ. ಕ್ರಿಕೆಟಿಗನಾಗಬೇಕೆಂಬ ಕನಸು ಕಾಣುತ್ತಿದ್ದ. ಕುಟುಂಬವೆಲ್ಲ ಒಬ್ಬರಿಗೊಬ್ಬರು ಸಂತೋಷವಾಗಿ ಕಾಲ ಕಳೆಯುತ್ತಿದ್ದರು. ಆದರೆ ಈ ಸಂತೋಷ ದೀರ್ಘಕಾಲ ಉಳಿಯಲಿಲ್ಲ. ವಿಕಾಸ್ಗೆ ಮದುವೆಯಾಯಿತು. ಮದುವೆಯ ನಂತರ ಕುಟುಂಬದಲ್ಲಿ ಸಂತೋಷ ನೆಲೆಸಿತು. ಆದರೆ ತಾತ್ಕಾಲಿಕವಾಗಿಯೇ. ವಿಕಾಸ್ನ ಹೆಂಡತಿಗೆ ಎಲ್ಲರೊಂದಿಗೆ ಒಟ್ಟಿಗೆ ಇರಲು ಇಷ್ಟವಿರಲಿಲ್ಲ. ಆಕೆ ರೋಹಿತ್ನ ತಾಯಿಯೊಂದಿಗೆ ಆಗಾಗ ಜಗಳವಾಡುತ್ತಿದ್ದಳು. ನಿನ್ನ ಮನೆಯಲ್ಲಿ ಅಡಿಗೆ ಮಾಡೋದು, ಬಟ್ಟೆ ಒಗೆಯೋದು, ಮನೆ ಶುಚಿಗೊಳಿಸೋದು, ನನಗೆ ಇವೆಲ್ಲ ಸಾಧ್ಯವಿಲ್ಲ. ನನ್ನನ್ನು ಬೇರೆ ಮನೆಗೆ ಕರೆದುಕೊಂಡು ಹೋಗು ಎಂದು ವಿಕಾಸ್ಗೆ ಗಟ್ಟಿಯಾಗಿ ಹೇಳಿದಳು. ವಿಕಾಸ್ ಎಷ್ಟೇ ಸಮಾಧಾನ ಮಾಡಿದರೂ ಆಕೆ ಬದಲಾಗಲಿಲ್ಲ. ಕೊನೆಗೆ ವಿಕಾಸ್ ತನ್ನ ಹೆಂಡತಿಯೊಂದಿಗೆ ಬೇರೆ ಮನೆಗೆ ತೆರಳಿದ. ಈ ಘಟನೆ ರೋಹಿತ್ನ ತಂದೆ ಮನೋಹರ್ಗೆ ದೊಡ್ಡ ಆಘಾತವನ್ನುಂಟು ಮಾಡಿತು. ಕುಟುಂಬವನ್ನು ಒಟ್ಟಿಗೆ ಕಾಣಬೇಕೆಂಬ ಆತನ ಕನಸು ಒಡೆದಿತು. ಮನಸ್ಸಿನ ಒತ್ತಡದಿಂದ ಆತನ ಆರೋಗ್ಯ ಕ್ಷೀಣಿಸಿತು. ವೈದ್ಯರು ಆತನಿಗೆ ವಿಶ್ರಾಂತಿ ಅಗತ್ಯವೆಂದು ತಿಳಿಸಿದರು. ಇದರಿಂದಾಗಿ ಆತನ ಕೆಲಸವು ಕಳೆದುಕೊಂಡಿತು. ಕುಟುಂಬದ ಆದಾಯ ನಿಂತಿತು. ಮನೆಯ ಉಳಿತಾಯವೆಲ್ಲ ಮನೋಹರ್ನ ಚಿಕಿತ್ಸೆಗೆ ಖರ್ಚಾಯಿತು. ಮನೆಯ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಕೆಡುತ್ತಿತ್ತು. ರೋಹಿತ್ ತನ್ನ ಕ್ರಿಕೆಟ್ ಕನಸುಗಳನ್ನು ಬದಿಗಿಟ್ಟು ಕುಟುಂಬದ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕಾದ ಸಮಯ ಬಂದಿತೆಂದು ಅರಿತ. ಒಂದು ದಿನ ತಾಯಿ ರೋಹಿತ್ನೊಂದಿಗೆ ಗಂಭೀರವಾಗಿ ಮಾತನಾಡಿದಳು. ರೋಹಿತ್, ನಿನ್ನ ತಂದೆಯ ಆರೋಗ್ಯ ದಿನದಿಂದ ದಿನಕ್ಕೆ ಕೆಡುತ್ತಿದೆ. ಮನೆಯಲ್ಲಿ ಹಣವಿಲ್ಲ. ನೀನು ಯಾವುದಾದರೂ ಕೆಲಸ ಹುಡುಕಿಕೋ ಎಂದು ಚಿಂತೆಯಿಂದ ಹೇಳಿದಳು. ರೋಹಿತ್ ತಾಯಿಯ ಮಾತನ್ನು ಅರ್ಥ ಮಾಡಿಕೊಂಡ. ಕೂಡಲೇ ಕೆಲಸ ಹುಡುಕಾಟ ಆರಂಭಿಸಿದ. ಪತ್ರಿಕೆಗಳಲ್ಲಿ ಜಾಹೀರಾತುಗಳನ್ನು ಎದಿದ. ಇಂಟರ್ನೆಟ್ ಕೆಜೆಯಲ್ಲಿ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಿದ. ಹಳ್ಳಿಯವರೊಂದಿಗೆ ಮಾತನಾಡಿದ. ಹಲವಾರು ಕಾರ್ಖಾನೆಗಳು ಮತ್ತು ಕಂಪನಿಗಳಲ್ಲಿ ಸಂದರ್ಶನಗಳಿಗೆ ಹೋದ. ಆದರೆ ಎಲ್ಲಿಯೂ ಒಳ್ಳೆಯ ಕೆಲಸ ಸಿಗಲಿಲ್ಲ. ಆದರೂ ರೋಹಿತ್ ಆಶೆಯನ್ನು ಬಿಡಲಿಲ್ಲ. ಬೆಳಗ್ಗೆ ಎದ್ದು ದಿನವಿಡೀ ಕೆಲಸಕ್ಕಾಗಿ ಅಲೆದು ಸಂಜೆ ಸುಸ್ತಾಗಿ ಮನೆಗೆ ವಾಪಸ್ಸಾಗುತ್ತಿದ್ದ. ಒಂದು ದಿನ ನಿರಾಶೆಯಿಂದ ತಾಯಿಯೊಂದಿಗೆ, ಅಮ್ಮ,
ಎಷ್ಟು ಕಡೆ ಪ್ರಯತ್ನಿಸಿದರೂ ಒಳ್ಳೆಯ ಕೆಲಸ ಸಿಗುತ್ತಿಲ್ಲ. ಇದು ನನಗೆ ಸಾಧ್ಯವಾಗದೇ ಇರಬಹುದೇನೋ ಎಂದ. ತಾಯಿ ಆತನ ಭುಜವನ್ನು ತಟ್ಟಿ, ಗಟ್ಟಿಯಾಗಿರು ಮಗ, ದೇವರನ್ನು ನಂಬು ಎಂದು ಸಂತೈಸಿದಳು. ಮನೆಯಲ್ಲಿ ಹಣದ ಕೊರತೆ ದಿನದಿಂದ ದಿನಕ್ಕೆ ಹೆಚ್ಚಾಯಿತು. ತಂದೆಗೆ ಔಷಧಿಗಳಿಗೆ ಹಣ ಬೇಕಿತ್ತು. ತಾಯಿ ತನ್ನ ಆಭರಣಗಳನ್ನು ಒತ್ತೆ ಇಡಲು ಯೋಚಿಸಿದಳು. ಆದರೆ ಮನೆಯ ಆಭರಣಗಳು ಬಹುತೇಕ ಖಾಲಿಯಾಗಿದ್ದವು. ಕೊನೆಗೆ ತಾಯಿ ತನ್ನ ಅಣ್ಣ ವಿಕಾಸ್ನನ್ನು ಸಹಾಯಕ್ಕಾಗಿ ಕೇಳಿದಳು. ವಿಕಾಸ್ಗೆ ಫೋನ್ ಮಾಡಿ, ಮಗ, ನಿನ್ನ ತಂದೆಯ ಆರೋಗ್ಯ ಸರಿಯಿಲ್ಲ, ಮನೆಯಲ್ಲಿ ಹಣವಿಲ್ಲ, ಸ್ವಲ್ಪ ಸಹಾಯ ಮಾಡಬಹುದೇ ಎಂದು ಕೇಳಿದಳು. ವಿಕಾಸ್, ಸರಿ ಅಮ್ಮ, ಸ್ವಲ್ಪ ಹೊತ್ತಿನಲ್ಲಿ ಕರೆ ಮಾಡುತ್ತೇನೆ ಎಂದ. ಆದರೆ ವಿಕಾಸ್ನ ಹೆಂಡತಿ ಸಹಾಯಕ್ಕೆ ಒಪ್ಪಲಿಲ್ಲ. ಈ ಕಷ್ಟದ ಸಮಯದಲ್ಲಿ ತಾಯಿ ಸೌದಿ ಅರೇಬಿಯಾದಲ್ಲಿ ಒಂದು ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುವ ತನ್ನ ಸಹೋದರನನ್ನು ಸಹಾಯಕ್ಕಾಗಿ ಕೇಳಿದಳು. ಅಣ್ಣ, ಮನೆಯ ಪರಿಸ್ಥಿತಿ ಚೆನ್ನಾಗಿಲ್ಲ. ರೋಹಿತ್ಗೆ ನಿನ್ನ ಕಂಪನಿಯಲ್ಲಿ ಯಾವುದಾದರೂ ಕೆಲಸ ಸಿಗಬಹುದೇ ಎಂದು ಕೇಳಿದಳು. ಕೆಲವು ದಿನಗಳ ನಂತರ ಮಾವ ಫೋನ್ ಮಾಡಿ, ನಾನು ಕೆಲಸ ಮಾಡುವ ಶೇಖ್ನ ಸಹೋದರನಿಗೆ ಚಾಲಕನ ಅಗತ್ಯವಿದೆ. ರೋಹಿತ್ಗೆ ಪಾಸ್ಪೋರ್ಟ್ ಮತ್ತು ವೀಸಾ ರೆಡಿ ಮಾಡಿ. ಉಳಿದ ಏರ್ಪಾಟುಗಳನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದ. ರೋಹಿತ್ಗೆ ಒಂದು ಆಶಾಕಿರಣ ಕಾಣಿಸಿತು. ಸ್ನೇಹಿತರ ಬಳಿ ಸಾಲ ತೆಗೆದುಕೊಂಡು ಪಾಸ್ಪೋರ್ಟ್ ಮತ್ತು ವೀಸಾವನ್ನು ರೆಡಿ ಮಾಡಿದ. ಹಲವಾರು ಕಷ್ಟಗಳ ನಂತರ ಆತ ಸೌದಿ ಅರೇಬಿಯಾಕ್ಕೆ ತೆರಳಿದ. ಸೌದಿ ಅರೇಬಿಯಾಕ್ಕೆ ತಲುಪಿದ ರೋಹಿತ್ಗೆ ವಿಮಾನ ನಿಲ್ದಾಣದಲ್ಲಿ ಮಾವ ಕಾಣಿಸಿದ. ಈ ನಗರ ಹೇಗಿದೆ ರೋಹಿತ್ ಎಂದು ಮಾವ ಕೇಳಿದ. ಮಾವ, ಇದು ಸ್ವರ್ಗದಂತಿದೆ. ಎಲ್ಲವೂ ಎಷ್ಟು ಚೆನ್ನಾಗಿ ವ್ಯವಸ್ಥಿತವಾಗಿದೆ ಎಂದು ರೋಹಿತ್ ಖುಷಿಯಿಂದ ಹೇಳಿದ. ಮಾವ ಆತನನ್ನು ತನ್ನ ಕೊಠಡಿಗೆ ಕರೆದೊಯ್ದು, ಮೊದಲು ನೀನು ಅರೇಬಿಕ್ ಭಾಷೆ ಕಲಿಯಬೇಕು, ಅದು ನಿನ್ನ ಕೆಲಸಕ್ಕೆ ಸಹಾಯಕವಾಗುತ್ತದೆ ಎಂದ. ರೋಹಿತ್ 1 ತಿಂಗಳಲ್ಲಿ ಅರೇಬಿಕ್ ಕಲಿತ. ನಂತರ ಮಾವ ಆತನನ್ನು ಶೇಖ್ನ ಮನೆಗೆ ಕರೆದೊಯ್ದ. ಆ ಮನೆ ಒಂದು ರಾಜಮನೆತನದಂತಿತ್ತು. ದುಬಾರಿ ಪೀಠೋಪಕರಣಗಳು, ಸುತ್ತಲೂ ಐಷಾರಾಮಿ. ರೋಹಿತ್ ಸ್ವಲ್ಪ ಆತಂಕದಲ್ಲಿದ್ದ. ಮಾವ ಆತನನ್ನು ಶೇಖ್ಗೆ ಪರಿಚಯಿಸಿದ. ಶೇಖ್ ಹೇಳಿದ, ಇಲ್ಲಿ ಶಿಸ್ತು ಮತ್ತು ನೀತಿ ತುಂಬಾ ಮುಖ್ಯ. ನಿನ್ನ ಕೆಲಸ ನನ್ನ ಮಗಳು ರಾಬಿಯಾಳನ್ನು ಕಾಲೇಜಿಗೆ ಕರೆದೊಯ್ಯುವುದು, ಮನೆಗೆ ವಾಪಸ್ ಕರೆತರುವುದು. ಆಕೆ ಮಾರ್ಕೆಟ್, ಮಾಲ್, ಕಾರ್ಯಕ್ರಮಗಳಿಗೆ ಹೋಗಬೇಕೆಂದರೆ ನೀನು ಜೊತೆಗಿರಬೇಕು. ಬೆಳಗ್ಗೆ 9ರಿಂದ ಸಂಜೆ 6ರವರೆಗೆ ನಿನ್ನ ಕರ್ತವ್ಯ. ರೋಹಿತ್, ಸರ್, ನಾನು ನನ್ನ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸುತ್ತೇನೆ ಎಂದ. ಆಗ ರಾಬಿಯಾ ಮನೆಯಿಂದ ಹೊರಬಂದಳು. ಆಕೆಯ ಸೌಂದರ್ಯವನ್ನು ಕಂಡು ರೋಹಿತ್ ಒಂದು ಕ್ಷಣ ಆಶ್ಚರ್ಯಗೊಂಡ. 22 ವರ್ಷದ ರಾಬಿಯಾ. ಆಕೆಯ ಮನೋಹರವಾದ ನಗು, ಆಕರ್ಷಕ ರೂಪ ಆತನನ್ನು ಮಂತ್ರಮುಗ್ಧಗೊಳಿಸಿತು. ನೀನು ಈ ಕೆಲಸ ಮಾಡಬಲ್ಲೆಯೇ ಎಂದು ರಾಬಿಯಾ ಕೇಳಿದಳು. ಹೌದು ಮೇಡಂ, ನಾನು ನನ್ನ ಕೈಲಾದಷ್ಟು ಪ್ರಯತ್ನಿಸುತ್ತೇನೆ ಎಂದು ಸ್ವಲ್ಪ ತೊಡಕಾಗಿ ರೋಹಿತ್ ಉತ್ತರಿಸಿದ. ರಾಬಿಯಾ ತನ್ನ ತಂದೆಗೆ, ಸರಿ, ಇವನಿಗೆ ನಾಳೆಯಿಂದ ಕೆಲಸ ಶುರು ಮಾಡಲು ಹೇಳಿ ಎಂದಳು. ರೋಹಿತ್ ಸೌದಿ ಅರೇಬಿಯಾದಲ್ಲಿ ತನ್ನ ಹೊಸ ಜೀವನವನ್ನು ಆರಂಭಿಸಿದ. ಮೊದಲ ದಿನವೇ ರಾಬಿಯಾಳ ಸೌಂದರ್ಯ, ಆತ್ಮವಿಶ್ವಾಸ, ಆಕರ್ಷಣೆ ಆತನನ್ನು ಒಂದು ಹೊಸ ಲೋಕಕ್ಕೆ ಕರೆದೊಯ್ದವು. ಮರುದಿನ ಬೆಳಗ್ಗೆ 9 ಗಂಟೆಗೆ ಕರ್ತವ್ಯಕ್ಕೆ ಬಂದ ರೋಹಿತ್ ರಾಬಿಯಾಳನ್ನು ಕಂಡು ಮತ್ತೊಮ್ಮೆ ಆಶ್ಚರ್ಯಗೊಂಡ. ತಿಳಿನೀಲಿ ಬಣ್ಣದ ಬುರ್ಖಾದಲ್ಲಿ ಆಕೆ ಸಿನಿಮಾ ನಾಯಕಿಯಂತೆ ಕಾಣುತ್ತಿದ್ದಳು. ಆತನ ದೃಷ್ಟಿ ಒಂದು ಕ್ಷಣ ಆಕೆಯ ಮೇಲೆ ನಿಂತಿತು. ಆದರೆ ತನ್ನನ್ನು ತಾನು ಸಂಯಮಗೊಳಿಸಿಕೊಂಡು, ಗುಡ್ ಮಾರ್ನಿಂಗ್ ಮೇಡಂ, ಕಾರು ರೆಡಿಯಾಗಿದೆ ಎಂದ. ರಾಬಿಯಾ ನಗುತ್ತಾ, ಗುಡ್ ಮಾರ್ನಿಂಗ್ ರೋಹಿತ್, ನನ್ನನ್ನು ಕಾಲೇಜಿಗೆ ಡ್ರಾಪ್ ಮಾಡು ಎಂದಳು. ಕಾಲೇಜಿಗೆ ಹೋಗುವಾಗ ರಾಬಿಯಾ ತನ್ನ ಫೋನ್ನಲ್ಲಿ ಒಂದು ರೊಮ್ಯಾಂಟಿಕ್ ಹಾಡನ್ನು ಪ್ಲೇ ಮಾಡಿದಳು. ರೋಹಿತ್, ನಿನಗೆ ಹಾಡುಗಳು ಇಷ್ಟವೇ ಎಂದು ಕೇಳಿದಳು. ಹೌದು ಮೇಡಂ, ಆದರೆ ನಾನು ನನ್ನ ಕೆಲಸದ ಮೇಲೆ ಗಮನ ಹರಿಸುತ್ತೇನೆ ಎಂದು ಸರಳವಾಗಿ ಉತ್ತರಿಸಿದ. ರಾಬಿಯಾ ನಗುತ್ತಾ, ಕೆಲಸಕ್ಕೂ ಹಾಡಿಗೂ ಏನು ಸಂಬಂಧ, ಜೀವನವನ್ನು ಸ್ವಲ್ಪ ಎಂಜಾಯ್ ಮಾಡಬೇಕು ಅಲ್ವೇ ಎಂದು ಕೀಟಲೆ ಮಾಡಿದಳು. ರೋಹಿತ್ ಕೇವಲ ನಕ್ಕ. ಆಕೆಯ ಮಾತಿಗೆ ಹೇಗೆ ಸ್ಪಂದಿಸಬೇಕೆಂದು ಆತನಿಗೆ ತಿಳಿಯಲಿಲ್ಲ. ಕೆಲವು ದಿನಗಳಲ್ಲಿ ರಾಬಿಯಾ ಮತ್ತು ರೋಹಿತ್ನ ನಡುವಿನ ಸಂಭಾಷಣೆ ಸಹಜವಾಯಿತು. ರಾಬಿಯಾ ಆತನ ಹಳ್ಳಿ ಜೀವನದ ಬಗ್ಗೆ ಕೇಳುತ್ತಿದ್ದಳು. ಒಂದು ದಿನ ಕಾಲೇಜಿಗೆ ಹೋಗುವಾಗ, ರೋಹಿತ್, ನೀನು ಯಾವಾಗಲೂ ತುಂಬಾ ಮೌನವಾಗಿರುತ್ತೀಯ. ನನ್ನ ಜೊತೆ ಮಾತನಾಡಿದರೆ
ಭಯಪಡುತ್ತೀಯಾ? ನಾನು ಅಷ್ಟೊಂದು ಭಯಾನಕವಾಗಿ ಕಾಣುತ್ತೇನೆಯೇ ಎಂದು ತಮಾಷೆಯಾಗಿ ಕೇಳಿದಳು. ರೋಹಿತ್ ಸ್ವಲ್ಪ ತೊದಕಿನಿಂದ, ಅಂತಹದ್ದೇನಿಲ್ಲ ಮೇಡಂ, ನಾನು ನನ್ನ ಕೆಲಸದ ಮೇಲೆ ಗಮನ ಹರಿಸುತ್ತೇನೆ ಎಂದ. ನಿನ್ನ ಕೆಲಸ ಚೆನ್ನಾಗಿ ಮಾಡುತ್ತಿದ್ದೀಯ, ಆದರೆ ಕೆಲವೊಮ್ಮೆ ಸ್ವಲ್ಪ ಮುಕ್ತವಾಗಿ ಮಾತನಾಡಬೇಕು ಎಂದು ರಾಬಿಯಾ ಸಲಹೆ ಕೊಟ್ಟಳು. ಆ ದಿನದಿಂದ ರಾಬಿಯಾ ರೋಹಿತ್ನ ಸರಳತೆ ಮತ್ತು ನೀತಿಗೆ ಆಕರ್ಷಿತಳಾದಳು. ಆತನನ್ನು ಗಮನಿಸುತ್ತಾ ಆತನ ಮಾತುಗಳನ್ನು ಕೇಳಿ ನಗುತ್ತಿದ್ದಳು. 1 ತಿಂಗಳ ನಂತರ ರೋಹಿತ್ಗೆ ಮೊದಲ ಸಂಬಳ ಬಂದಿತು. ಆ ಹಣವನ್ನು ತನ್ನ ಮನೆಗೆ ಕಳುಹಿಸಿದ. ಆ ಹಣದಿಂದ ಮನೆಯಲ್ಲಿ ಸ್ವಲ್ಪ ಉಪಶಮನವಾಯಿತು. ತಂದೆಗೆ ಔಷಧಿಗಳು ಸಮಯಕ್ಕೆ ಸರಿಯಾಗಿ ಸಿಕ್ಕವು. ತನ್ನ ಕುಟುಂಬಕ್ಕಾಗಿ ಏನಾದರೂ ಮಾಡಬಲ್ಲೆನೆಂದು ರೋಹಿತ್ಗೆ ತೃಪ್ತಿಯಾಯಿತು. ಕಾಲ ಕಳೆಯುತ್ತಿತ್ತು. ಒಂದು ದಿನ ರಾಬಿಯಾ ತನ್ನ ತಂದೆಗೆ, ರೋಹಿತ್ ಶ್ರದ್ಧೆಯಿಂದ, ನೀತಿಯಿಂದ ಕೆಲಸ ಮಾಡುತ್ತಾನೆ. ಇವನಿಗೆ ನಮ್ಮ ಮನೆಯ ಹೊರಗೆ ಒಂದು ಕೊಠಡಿ ಕೊಟ್ಟರೆ ಆತನ ಕರ್ತವ್ಯ ಸುಲಭವಾಗುತ್ತದೆ. ಜೊತೆಗೆ ಆತನಿಗೆ ಕೊಠಡಿ ಖರ್ಚು ಉಳಿಯುತ್ತದೆ ಎಂದಳು. ಶೇಖ್ ಖುಷಿಯಿಂದ ಒಪ್ಪಿಕೊಂಡ. ರೋಹಿತ್ಗೆ ಮನೆಯ ಹೊರಗೆ ಒಂದು ಕೊಠಡಿ ಕೊಡಲಾಯಿತು. ಈಗ ಆತ ಬೆಳಗ್ಗೆಯಿಂದ ರಾತ್ರಿಯವರೆಗೆ ಕರ್ತವ್ಯದಲ್ಲಿದ್ದ. ರಾಬಿಯಾಳೊಂದಿಗೆ ಮಾತನಾಡುವ ಸಮಯವೂ ಹೆಚ್ಚಾಯಿತು. ಆಕೆ ಆತನ ಸರಳತೆಯನ್ನು ಶ್ಲಾಘಿಸುತ್ತಿದ್ದಳು. ಒಂದು ದಿನ ಕಾರಿನಲ್ಲಿ ಹೋಗುವಾಗ ರಾಬಿಯಾ, ರೋಹಿತ್, ನೀನು ಯಾರನ್ನಾದರೂ ಇಷ್ಟಪಟ್ಟಿದ್ದೀಯಾ? ಪ್ರೀತಿಯಲ್ಲಿ ಬಿದ್ದಿದ್ದೀಯಾ ಎಂದು ಕೇಳಿದಳು. ರೋಹಿತ್ ಒಮ್ಮೆಗೆ ಆಶ್ಚರ್ಯಗೊಂಡು, ಇಲ್ಲ ಮೇಡಂ, ನನಗೆ ಅಂತಹ ಆಲೋಚನೆಗಳಿಗೆ ಸಮಯ ಸಿಕ್ಕಿಲ್ಲ ಎಂದ. ರಾಬಿಯಾ ನಗುತ್ತಾ, ಅವನ, ಅಂದರೆ ನಿನ್ನ ಹೃದಯ ಇನ್ನೂ ಖಾಲಿಯಾಗಿದೆ. ಯಾರಾದರೂ ಒಂದು ದಿನ ನಿನ್ನ ಹೃದಯದಲ್ಲಿ ಸ್ಥಾನ ಪಡೆಯಬಹುದು ಎಂದು ತಮಾಷೆಯಾಗಿ ಹೇಳಿದಳು. ರಾಬಿಯಾ ತನ್ನ ಸೈಗೆಗಳಿಂದ ಏನೋ ಹೇಳಲು ಬಯಸಿದಳು, ಆದರೆ ರೋಹಿತ್ಗೆ ಅದು ಅರ್ಥವಾಗಲಿಲ್ಲ. ರಾಬಿಯಾ ರೋಹಿತ್ನೊಂದಿಗೆ ತಮಾಷೆ ಆರಂಭಿಸಿದಳು. ನಿನಗೆ ಮದುವೆಯಾದರೆ ನಿನ್ನ ಹೆಂಡತಿಯನ್ನು ಹೇಗೆ ಸಂತೋಷವಾಗಿಡುತ್ತೀಯ? ಪ್ರತಿ ಹೆಂಡತಿಗೆ ಬೇಕಾದ ಒಂದನ್ನು ನೀನು ಕೊಡಬಲ್ಲೆಯೇ ಎಂದು ತಮಾಷೆಯಾಗಿ ಕೇಳುತ್ತಿದ್ದಳು. ರೋಹಿತ್ ಒಳಗೊಳಗೆ ನಗುತ್ತಿದ್ದ, ಆದರೆ ನಾಚಿಕೆಯಿಂದ ಏನೂ ಹೇಳುತ್ತಿರಲಿಲ್ಲ. ಒಂದು ದಿನ ಶೇಖ್, ನಾನು ಮತ್ತು ನನ್ನ ಹೆಂಡತಿ 2-3 ದಿನಗಳ ಕಾಲ ದುಬೈನಲ್ಲಿ ಒಂದು ಮದುವೆಗೆ ಹೋಗುತ್ತಿದ್ದೇವೆ. ಮನೆಯನ್ನು, ವಿಶೇಷವಾಗಿ ರಾಬಿಯಾಳನ್ನು ಎಚ್ಚರಿಕೆಯಿಂದ ನೋಡಿಕೋ ಎಂದು ರೋಹಿತ್ಗೆ ಹೇಳಿದ. ಶೇಖ್ ಮತ್ತು ಆತನ ಹೆಂಡತಿ ದುಬೈಗೆ ಹೋದರು. ಮನೆಯಲ್ಲಿ ರಾಬಿಯಾ ಮತ್ತು ರೋಹಿತ್ ಮಾತ್ರ ಇದ್ದರು. ರಾಬಿಯಾ ಕೆಲಸಗಾರರಿಗೂ 2 ದಿನ ರಜೆ ಕೊಟ್ಟಿದ್ದಳು. ಆಕೆಯ ಮನಸ್ಸಿನಲ್ಲಿ ಏನೋ ಯೋಜನೆ ಇತ್ತು. ಆ ರಾತ್ರಿ ರಾಬಿಯಾ, ಈ ರಾತ್ರಿ ನಾನೇ ಅಡಿಗೆ ಮಾಡುತ್ತೇನೆ, ನಿನಗೆ ಏನು ಬೇಕು ಎಂದು ರೋಹಿತ್ನನ್ನು ಕೇಳಿದಳು. ಮೇಡಂ, ನನಗೆ ಎಲ್ಲವೂ ಇಷ್ಟ, ನಿಮ್ಗೆ ಇಷ್ಟವಾದದ್ದನ್ನು ಮಾಡಿ ಎಂದು ಸರಳವಾಗಿ ಉತ್ತರಿಸಿದ. ರಾಬಿಯಾ ಅಡಿಗೆ ಮಾಡಿ ಇಬ್ಬರೂ ಒಟ್ಟಿಗೆ ಊಟ ಮಾಡಿದರು. ರಾಬಿಯಾಳ ಚಂಚಲತೆ ಮತ್ತು ರೋಹಿತ್ನ ಸರಳತೆ ಆ ರಾತ್ರಿ ಒಂದು ವಿಚಿತ್ರವಾದ ವಾತಾವರಣವನ್ನು ಸೃಷ್ಟಿಸಿದವು. ಊಟದ ನಂತರ ರೋಹಿತ್ ತನ್ನ ಕೊಠಡಿಗೆ ಹೋದ. ಆದರೆ ರಾಬಿಯಾಳಿಗೆ ನಿದ್ದೆ ಬರಲಿಲ್ಲ. ಆಕೆಯ ಮನಸ್ಸಿನಲ್ಲಿ ಗೊಂದಲ. ಮಧ್ಯರಾತ್ರಿಯಲ್ಲಿ ಆಕೆ ರೋಹಿತ್ನ ಕೊಠಡಿಗೆ ಹೋದಳು. ರೋಹಿತ್ ನಿದ್ದೆಯಲ್ಲಿದ್ದ. ರಾಬಿಯಾ ಆತನ ಪಕ್ಕದಲ್ಲಿ ಕುಳಿತು ಆತನ ಕೂದಲನ್ನು ಮೃದುವಾಗಿ ಮುಟ್ಟಿದಳು. ರೋಹಿತ್ ನಿದ್ದೆಯಿಂದ ಎದ್ದು ರಾಬಿಯಾಳನ್ನು ಕಂಡು ಆಶ್ಚರ್ಯಗೊಂಡ. ಮೇಡಂ, ಈ ಸಮಯದಲ್ಲಿ ಏನಾದರೂ ಬೇಕೇ ಎಂದು ಆತಂಕದಿಂದ ಕೇಳಿದ. ರಾಬಿಯಾ ನಗುತ್ತಾ, ಏನಿಲ್ಲ ರೋಹಿತ್, ಒಂಟಿಯಾಗಿರಲು ಸಾಧ್ಯವಾಗುತ್ತಿಲ್ಲ. ನಿನ್ನ ಜೊತೆ ಮಾತನಾಡಬೇಕೆನಿಸಿತು. ನಿನ್ನ ಸರಳತೆ, ನಿನ್ನ ನೀತಿ ನನ್ನನ್ನು ಆಕರ್ಷಿಸಿವೆ. ನಾನು ನಿನ್ನನ್ನು ಇಷ್ಟಪಡಲು ಆರಂಭಿಸಿದ್ದೇನೆ ಎಂದಳು. ರಾಬಿಯಾಳ ಮಾತಿಗೆ ರೋಹಿತ್ ಸ್ತಬ್ಧನಾದ. ಆ ಕ್ಷಣ ಆತನ ಜೀವನದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಆರಂಭಿಸಿತು. ಮೇಡಂ, ನೀವು ಏನು ಮಾತನಾಡುತ್ತಿದ್ದೀರಿ? ನಾನು ಕೇವಲ ನಿಮ್ಮ ಚಾಲಕ, ನಿಮ್ಮ ಸೇವಕ ಎಂದು ಆತಂಕದಿಂದ ಹೇಳಿದ. ರಾಬಿಯಾ ಆತನ ಕಣ್ಣುಗಳಿಗೆ ದೃಷ್ಟಿ ಹಾಯಿಸಿ, ಚಾಲಕನಾದರೇನು? ನೀನು ಕೂಡ ಒಬ್ಬ ಮನುಷ್ಯ. ಪ್ರೀತಿಯಲ್ಲಿ ಇಂತಹ ಸ್ಥಾನಮಾನ ಲೆಕ್ಕಕ್ಕೆ ಬರುವುದಿಲ್ಲ ಎಂದು ಮೃದುವಾಗಿ ಹೇಳಿದಳು. ರೋಹಿತ್ ಮೌನವಾದ. ಆತನ ಹೃದಯದಲ್ಲಿ ರಾಬಿಯಾಳ ಬಗ್ಗೆ ಇಷ್ಟವಿತ್ತಾದರೂ ಆ ಭಾವನೆಗಳನ್ನು ಮಾತಿನಲ್ಲಿ ಹೇಳುವ ಧೈರ್ಯ ಆತನಿಗಿರಲಿಲ್ಲ. ಆಕೆಯ ಮಾತಿಗೆ ಏನು ಉತ್ತರಿಸಬೇಕೆಂದು ಆತನಿಗೆ ತಿಳಿಯಲಿಲ್ಲ. ಆದರೆ ಕೆಲವು ಕ್ಷಣಗಳ ನಂತರ ತನ್ನ ಭಯವನ್ನು ಬದಿಗಿಟ್ಟು ರೋಹಿತ್ ತನ್ನ ಮನದ ಮಾತನ್ನು ಹೊರಗೆಡವಿದ. ಮೇಡಂ,
ನಿಮ್ಮನ್ನು ಮೊದಲ ಬಾರಿ ಕಂಡಾಗಿನಿಂದ ನನಗೆ ನೀವು ಇಷ್ಟ, ಆದರೆ ಈ ಮಾತನ್ನು ನಿಮ್ಮ ಜೊತೆ ಹೇಳಲು ನನಗೆ ಧೈರ್ಯ ಸಾಲಲಿಲ್ಲ ಎಂದು ನಿಷ್ಠೆಯಿಂದ ಹೇಳಿದ. ಆ ರಾತ್ರಿ ರಾಬಿಯಾ ಮತ್ತು ರೋಹಿತ್ನ ನಡುವಿನ ಸಂಬಂಧ ಸ್ನೇಹದಿಂದ ಒಂದು ಅನಿರೀಕ್ಷಿತ ಹಂತಕ್ಕೆ ತಲುಪಿತು. ರಾಬಿಯಾ ತನ್ನ ಮನಸ್ಸಿನ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತಂದಳು. ಆ ಸಮಯ ಕಳೆದ ನಂತರ ರಾಬಿಯಾ ರೋಹಿತ್ನ ಬಗ್ಗೆ ಇನ್ನಷ್ಟು ತಿಳಿಯಲು ಬಯಸಿದಳು. ಆತನ ಹಳ್ಳಿ, ಕುಟುಂಬದ ಬಗ್ಗೆ ಕೇಳಿದಳು. ರೋಹಿತ್ ತನ್ನ ಕತೆಯನ್ನು ಆಕೆಯೊಂದಿಗೆ ಹಂಚಿಕೊಂಡ. ₹1ಗಾಗಿ ಎಷ್ಟು ಕಷ್ಟಪಟ್ಟರೆಂದು, ಕುಟುಂಬ ಎದುರಿಸಿದ ತೊಂದರೆಗಳನ್ನು ವಿವರಿಸಿದ. ರೋಹಿತ್ನ ಕತೆಯನ್ನು ಕೇಳಿ ರಾಬಿಯಾಳ ಕಣ್ಣುಗಳು ಒದ್ದೆಯಾದವು. ಆಕೆ ಗಟ್ಟಿಯಾಗಿ ಹೇಳಿದಳು, ರೋಹಿತ್, ಇನ್ನು ಮುಂದೆ ನಿನ್ನ ಸಮಸ್ಯೆಗಳು ನನ್ನ ಸಮಸ್ಯೆಗಳು. ಹಣದ ಬಗ್ಗೆ ನೀನು ಚಿಂತಿಸಬೇಕಿಲ್ಲ. ನಿನಗೆ ಎಷ್ಟು ಹಣ ಬೇಕಾದರೂ ಹೇಳು, ನಾನು ಕೊಡುತ್ತೇನೆ. ಆದರೆ ನೀನು ಎಂದಿಗೂ ನನ್ನನ್ನು ಬಿಟ್ಟು ಹೋಗಬಾರದು. ಆ ರಾತ್ರಿಯಿಂದ ರಾಬಿಯಾ ಮತ್ತು ರೋಹಿತ್ನ ಸಂಬಂಧ ಇನ್ನಷ್ಟು ಗಟ್ಟಿಯಾಯಿತು. ಅವರ ಬಾಂಧವ್ಯ ಯಜಮಾನ ಸೇವಕನ ಗಡಿಯನ್ನು ದಾಟಿತು. ಒಂದು ಅನಿರ್ವಚನೀಯ ಸಾಮೀಪ್ಯ ಅವರ ನಡುವೆ ರೂಪುಗೊಂಡಿತು. ಪ್ರತಿದಿನ ಹೊಸ ಉತ್ಸಾಹದಿಂದ ತುಂಬಿತ್ತು. ಆದರೆ ರೋಹಿತ್ಗೆ ಇದೆಲ್ಲ ಸುಲಭವಾಗಿರಲಿಲ್ಲ. ಆತನ ಸರಳ ಮನಸ್ಸು ತಾನು ತಪ್ಪು ಮಾಡುತ್ತಿದ್ದೇನೆಂದು ನೆನಪಿಸುತ್ತಿತ್ತು. ಆದರೆ ರಾಬಿಯಾಳ ಆಕರ್ಷಣೆ, ಆಕೆಯ ಚಂಚಲ ಮಾತುಗಳು ಆತನನ್ನು ಆ ಸಂಬಂಧದ ಕಡೆಗೆ ಎಳೆಯುತ್ತಿದ್ದವು. 3 ದಿನಗಳ ನಂತರ ಶೇಖ್ ಮತ್ತು ಆತನ ಹೆಂಡತಿ ದುಬೈನಿಂದ ವಾಪಸ್ಸಾದರು. ಮನೆಯಲ್ಲಿ ಏನೋ ಅಸಾಮಾನ್ಯ ವಾತಾವರಣವಿದೆಯೆಂದು ಶೇಖ್ಗೆ ಅನಿಸಿತು. ರಾಬಿಯಾ ಮತ್ತು ರೋಹಿತ್ನ ನಡುವೆ ಏನೋ ನಡೆಯುತ್ತಿದೆಯೆಂದು ಆತನಿಗೆ ಸಂಶಯವಾಯಿತು. ರೋಹಿತ್ಗೂ ಶೇಖ್ ತನ್ನನ್ನು ಗಮನಿಸುತ್ತಿದ್ದಾನೆಂದು ಅರ್ಥವಾಯಿತು. ಮರುದಿನ ಸಂಜೆ ಶೇಖ್ ಮತ್ತು ಆತನ ಹೆಂಡತಿ ಕುಳಿತಿರುವಾಗ ರೋಹಿತ್ ಧೈರ್ಯ ತಂದುಕೊಂಡು, ಸರ್, ನನಗೆ ಕೆಲವು ದಿನ ರಜೆ ಬೇಕು. ಮನೆಯಲ್ಲಿ ಕೆಲವು ಕೆಲಸವಿದೆ. ಹಳ್ಳಿಗೆ ಹೋಗಬೇಕು ಎಂದ. ಶೇಖ್ ಆಶ್ಚರ್ಯದಿಂದ, ಒಮ್ಮೆಗೆ ಏನಾಯಿತು? ಎಲ್ಲವೂ ಸರಿಯಾಗಿದೆಯೇ ಎಂದು ಕೇಳಿದ. ಹೌದು ಸರ್, ಎಲ್ಲವೂ ಚೆನ್ನಾಗಿದೆ. ಬಹಳ ದಿನಗಳಿಂದ ಮನೆಗೆ ಹೋಗಿಲ್ಲ. ಸ್ವಲ್ಪ ಸಮಯ ಕಳೆಯಬೇಕು ಎಂದು ರೋಹಿತ್ ಉತ್ತರಿಸಿದ. ಶೇಖ್ನ ಹೆಂಡತಿ, ಹೌದು ಶೇಖ್, ಇವನನ್ನು ಬಿಟ್ಟುಬಿಡಿ. ಕುಟುಂಬವೂ ಮುಖ್ಯವಲ್ಲವೇ ಎಂದಳು. ಶೇಖ್, ಸರಿ, ಆದರೆ ಬೇಗ ವಾಪಸ್ ಬಂದುಬಿಡು. ನೀನಿಲ್ಲದಿದ್ದರೆ ಇಲ್ಲಿ ಕೆಲಸ ಅಪೂರ್ಣವಾಗಿರುತ್ತದೆ ಎಂದ. ಈ ಸಂಭಾಷಣೆಯನ್ನು ರಾಬಿಯಾ ಕೊಠಡಿಯ ಹೊರಗೆ ನಿಂತು ಕೇಳುತ್ತಿದ್ದಳು. ಆ ರಾತ್ರಿ ಶೇಖ್ ದಂಪತಿ ಮಲಗಿದ ನಂತರ ರಾಬಿಯಾ ರೋಹಿತ್ನ ಕೊಠಡಿಗೆ ಹೋಗಿ, ಒಮ್ಮೆಗೆ ಏಕೆ ಹೋಗುತ್ತಿದ್ದೀಯ ಎಂದು ಚಿಂತೆಯಿಂದ ಕೇಳಿದಳು. ರೋಹಿತ್ ದೊಡ್ಡ ಉಸಿರೆಳೆದು, ಮೇಡಂ, ನನಗೆ ಭಯವಾಗುತ್ತಿದೆ. ಶೇಖ್ ಸರ್ಗೆ ನಮ್ಮ ಸಂಬಂಧದ ಬಗ್ಗೆ ಸಂಶಯ ಬಂದಿರಬಹುದು. ನಾನಿಲ್ಲಿರುವುದಾದರೆ ಏನಾದರೂ ತಪ್ಪಾಗಬಹುದು ಎಂದ. ರಾಬಿಯಾ ಆತನ ಕಣ್ಣುಗಳಿಗೆ ದೃಷ್ಟಿ ಹಾಯಿಸಿ, ಭಯಪಡಬೇಡ ರೋಹಿತ್, ನಾನು ನಿನ್ನ ಜೊತೆ ಇದ್ದೇನೆ. ಅವರಿಗೆ ಏನೂ ತಿಳಿದಿಲ್ಲ ಎಂದು ಧೈರ್ಯ ತುಂಬಿದಳು. ಆದರೆ ರೋಹಿತ್, ಈ ರಿಸ್ಕ್ ತೆಗೆದುಕೊಳ್ಳುವುದು ಸರಿಯಲ್ಲ. ನಾನು ಕೆಲವು ದಿನ ಹಳ್ಳಿಗೆ ಹೋಗಿ ಬಂದುಬಿಡುತ್ತೇನೆ. ಆಗಲೇ ಪರಿಸ್ಥಿತಿ ಸ್ವಲ್ಪ ಶಾಂತವಾಗುತ್ತದೆ ಎಂದ. ರಾಬಿಯಾ ನಿರಾಶೆಯಿಂದ, ಸರಿ, ಆದರೆ ಬೇಗ ವಾಪಸ್ ಬಂದುಬಿಡು. ನೀನಿಲ್ಲದಿದ್ದರೆ ನನಗೆ ಬೋರ್ ಆಗುತ್ತದೆ ಎಂದಳು. ಮರುದಿನ ರೋಹಿತ್ ರಜೆಯ ಬಗ್ಗೆ ಹೇಳಿದ್ದು ಶೇಖ್ನ ಮನಸ್ಸಿನಲ್ಲಿ ಇನ್ನಷ್ಟು ಸಂಶಯಗಳನ್ನು ಹುಟ್ಟಿಸಿತು. ಆತ ತನ್ನ ಹೆಂಡತಿಯೊಂದಿಗೆ, ರೋಹಿತ್ ಒಮ್ಮೆಗೆ ಹೀಗೆ ಹೋಗುತ್ತಿದ್ದಾನೆ, ಏನೋ ಅಸಾಮಾನ್ಯವಾಗಿ ಕಾಣುತ್ತಿದೆ ಅಲ್ಲವೇ ಎಂದು ಕೇಳಿದ. ಶೇಖ್ನ ಹೆಂಡತಿ, ನೀವು ಎಲ್ಲವನ್ನೂ ಸಂಶಯಿಸುತ್ತೀರಿ. ಇವನು ತಿಂಗಳುಗಟ್ಟಲೆ ಇಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಮನೆಗೆ ಹೋಗಬೇಕೆಂದರೆ ಏನೂ ತಪ್ಪು ಎಂದು ಉತ್ತರಿಸಿದಳು. ಶೇಖ್ ಯೋಚನೆಗೆ ಒರಗಿ, ಬಹುಶಃ ನೀನು ಹೇಳಿದ್ದು ಸರಿಯಾಗಿರಬಹುದು ಎಂದ. ರೋಹಿತ್ ಭಾರತಕ್ಕೆ ಹೋಗಲು ಫ್ಲೈಟ್ ಟಿಕೆಟ್ ಬುಕ್ ಮಾಡಿಕೊಂಡ. 2 ದಿನಗಳ ನಂತರ ಬೆಳಗ್ಗೆ ಹೊರಡುವ ಮೊದಲು ರಾಬಿಯಾ ಗುಪ್ತವಾಗಿ ಆತನ ಕೊಠಡಿಗೆ ಬಂದಳು. ರೋಹಿತ್, ನಿನಗೆ ಏನಾದರೂ ಬೇಕಾದರೆ ಹೇಳು. ಬೇಗ ವಾಪಸ್ ಬಂದುಬಿಡು. ನಾನು ನಿನಗಾಗಿ ಕಾಯುತ್ತಿರುತ್ತೇನೆ ಎಂದಳು. ರೋಹಿತ್ ತನ್ನ ಮನಸ್ಸನ್ನು ಬದಲಾಯಿಸಲು ರಾಬಿಯಾ ಪ್ರಯತ್ನಿಸಿದರು. ಆಕೆ ಆತನ ಖಾತೆಗೆ 40 ಲಕ್ಷ ರೂಪಾಯಿಗಳನ್ನು ವರ್ಗಾಯಿಸಿದಳು. ಇನ್ನೂ ಹಣ ಬೇಕಾದರೆ ನನಗೆ ಫೋನ್ ಮಾಡು, ನಾನು ಕಳುಹಿಸುತ್ತೇನೆ ಎಂದಳು. ರೋಹಿತ್ ಎಲ್ಲರಿಗೂ ವಿದಾಯ ಹೇಳಿ ದುಬೈ ವಿಮಾನ ನಿಲ್ದಾಣಕ್ಕೆ ತಲುಪಿದ. ಕೆಲವು ಗಂಟೆಗಳ ಪ್ರಯಾಣದ ನಂತರ ಆತ ತನ್ನ ಹಳ್ಳಿಗೆ ತಲುಪಿದ. ಮನೆಗೆ ಬಂದ ತಕ್ಷಣ ತಾಯಿ ತಂದೆಯ ಪಾದಗಳಿಗೆ ನಮಸ್ಕರಿಸಿದ. ಅವರ ಕಣ್ಣುಗಳಲ್ಲಿ ಆನಂದದ ಕಣ್ಣೀರು.
ಇತ್ತ ಸೌದಿ ಅರೇಬಿಯಾದಲ್ಲಿ ರಾಬಿಯಾ ರೋಹಿತ್ನನ್ನು ನೆನಪಿಸಿಕೊಂಡು ದುಃಖಿಸತೊಡಗಿದಳು. ಆತನ ಕೊರತೆ ಆಕೆಗೆ ಪ್ರತಿಕ್ಷಣ ಅನುಭವವಾಗುತ್ತಿತ್ತು. ಅವರು ಒಟ್ಟಿಗೆ ಕಳೆದ ಕ್ಷಣಗಳನ್ನು ರಾತ್ರಿಯಿಡೀ ನೆನಪಿಸಿಕೊಳ್ಳುತ್ತಿದ್ದಳು. ಆದರೆ ಫೋನ್ ಕರೆಗಳು ಆ ದೂರವನ್ನು ಸ್ವಲ್ಪ ಕಡಿಮೆ ಮಾಡಿದವು. ರಾಬಿಯಾ ರೋಹಿತ್ಗೆ ಕರೆ ಮಾಡಿ, ನೀನು ಯಾವಾಗ ವಾಪಸ್ ಬರುತ್ತೀಯ? ಇಲ್ಲಿ ನೀನಿಲ್ಲದೆ ಎಲ್ಲವೂ ಬೋರ್ ಆಗುತ್ತಿದೆ ಎಂದು ಕೇಳುತ್ತಿದ್ದಳು. ರೋಹಿತ್ ನಗುತ್ತಾ, ರಾಬಿಯಾ, ಇನ್ನೂ ಕೆಲವು ದಿನಗಳು ಮನೆಯ ಕೆಲಸಗಳನ್ನು ಮುಗಿಸಿ ಮುಂದಿನ ತಿಂಗಳು ಸೌದಿಗೆ ವಾಪಸ್ ಬರುತ್ತೇನೆ, ಸ್ವಲ್ಪ ತಾಳ್ಮೆಯಿಂದಿರು ಎಂದು ಹೇಳುತ್ತಿದ್ದ. ರಾಬಿಯಾ ದೊಡ್ಡ ಉಸಿರೆಳೆದು, ಸರಿ, ಆದರೆ ಬೇಗ ಬಂದುಬಿಡು. ನೀನಿಲ್ಲದಿದ್ದರೆ ಇಲ್ಲಿ ಎಲ್ಲವೂ ಖಾಲಿಯಾಗಿ ಕಾಣುತ್ತಿದೆ ಎಂದು ಹೇಳುತ್ತಿದ್ದಳು. ನೀನು ಜಾಗರೂಕನಾಗಿರು, ನಾನು ಬೇಗ ಬರುತ್ತೇನೆ ಎಂದು ರೋಹಿತ್ ಭರವಸೆ ಕೊಟ್ಟ. ಗೆಳೆಯರೇ, ರಾಬಿಯಾ ಕೊಟ್ಟ ಹಣದಿಂದ ರೋಹಿತ್ ಈಗ ಲಕ್ಷಾಧಿಕಾರಿಯಾಗಿದ್ದಾನೆ. ಇಲ್ಲಿಗೆ ರೋಹಿತ್ ಮತ್ತು ರಾಬಿಯಾಳ ಅನಿರೀಕ್ಷಿತ ಕಥೆಯ ಮೊದಲ ಭಾಗ ಮುಗಿಯುತ್ತದೆ. ಆದರೆ ಈ ಕತೆ ಇನ್ನೂ ಪೂರ್ಣಗೊಂಡಿಲ್ಲ. ನೀವು ಊಹಿಸಲಾಗದ ತಿರುವುಗಳು, ಭಾವನಾತ್ಮಕ ಕ್ಷಣಗಳಿಂದ ತುಂಬಿದ ಎರಡನೇ ಭಾಗ ಶೀಘ್ರದಲ್ಲಿಯೇ ನಿಮ್ಮ ಮುಂದೆ ಬರಲಿದೆ. ರೋಹಿತ್ ಸೌದಿಗೆ ವಾಪಸ್ ಬರುತ್ತಾನೆಯೇ? ಶೇಖ್ಗೆ ಅವರ ಸಂಬಂಧದ ಸತ್ಯ ತಿಳಿಯುತ್ತದೆಯೇ? ರೋಹಿತ್ ಮತ್ತು ರಾಬಿಯಾಳ ಬಾಂಧವ್ಯ ಇನ್ನಷ್ಟು ಮುಂದುವರಿಯುತ್ತದೆಯೇ? ಈ ಪ್ರಶ್ನೆಗಳಿಗೆ ಉತ್ತರಗಳು ಎರಡನೇ ಭಾಗದಲ್ಲಿ ಇವೆ. ಈ ಕತೆ ನಿಮ್ಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಬೇಡಿ.